ಬ್ರಾಂಡ್ ಬೆಂಗಳೂರಿನ ಬಜೆಟ್ ಯಾವ ರೀತಿ ಇತ್ತು ಅದರ ಬಗ್ಗೆ ಒಂದಿಷ್ಟು ವಿವರಗಳು ಕೊಡಬೇಕು. ಯಾಕಂದರೆ ಇವತ್ತು ಬಜೆಟ್ ಮಂಡನೆ ಆಯಿತು, BBMPಯ ಬಜೆಟ್ನಲ್ಲಿ ಯಾವ್ಯಾವ ಘೋಷಣೆಗಳನ್ನು ಮಾಡಲಾಗಿದೆ ಅದರ ವಿವರಗಳನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ. ಬೆಂಗಳೂರಿನ 2 ಸುರಂಗ ಮಾರ್ಗಗಳು, 2 ಸುರಂಗ ಮಾರ್ಗಕ್ಕೆ 200 ಕೋಟಿ ರೂಪಾಯಿ ಮೀಸಲು. ಬ್ರಾಂಡ್ ಬೆಂಗಳೂರು ಬಜೆಟ್ ಇದು. ಚಾಮರಾಜಪೇಟೆ ಪಾದರಾಯನಪುರ ರಸ್ತೆ ಅದನ್ನು ಅಗಲೀಕರಣ ಮಾಡ್ತೀವಿ ಎನ್ನುವಂಥ ಆಶ್ವಾಸನೆ. 2 ರಸ್ತೆಗಳ ಅಗಲೀಕರಣಕ್ಕೆ 130 ಕೋಟಿ ರೂಪಾಯಿ ಮೀಸಲು. 45 ಕಿಲೋಮೀಟರ್ ಉದ್ದದ ಪಾದಚಾರಿ ಸ್ನೇಹಿ ನಡಿಗೆ ಪಥ ಸ್ಥಾಪನೆ. ಎಲ್ಲಿಂದ ಎಲ್ಲಿ ತನಕ ಅದನ್ನು ನೋಡಬೇಕು. ಪಾದಚಾರಿ ಸ್ನೇಹಿ ನಡಿಗೆ ಪಥ ಸ್ಥಾಪನೆ 135 ಕೋಟಿ ರೂಪಾಯಿ ಮೀಸಲು. ಇರುವಂಥ ಈ ಪಾದಚಾರಿ ಸ್ನೇಹಿ ಮಾಡಲೇಬೇಕು ಬಿಡಿ. ಯಾಕಂದರೆ ನಡ್ಕೊಂಡು ಹೋಗೋದ್ರೆ ಹೊತ್ಕೊಂಡ್ಬೀಳೋದು ಗ್ಯಾರಂಟಿ. ಚರಂಡಿ ಮೇಲೆ ನೀವು ಯಾವ ಧೈರ್ಯದ ಮೇಲೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಯಾವ್ಯಾವ ಓಪನ್ ಆಗಿರ್ತಾವೆ ಹೇಳೋಕ್ಕಾಗಲ್ಲ ಅಂಥ ಸ್ಥಿತಿ. 300 ಕಿಲೋಮೀಟರ್ ಉದ್ದದ ಜನಸ್ನೇಹಿ ಪಥ ನಿರ್ಮಿಸಲಿಕ್ಕೆ ಈ ಹಣವನ್ನು ಮೀಸಲಿಡ್ತೀವಿ ಅನ್ನುವಂಥ ಮಾತು. ಲಘುವಾಹನ ಸೈಕಲ್ ಪಥ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಘೋಷಣೆ. ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡಲಾಗಿದೆ. ಚರಂಡಿ ಹೂಳೆತ್ತುವಿಕೆ ನಿರ್ವಹಣೆಗೆ ತಲಾ 30 ಲಕ್ಷ ಮೀಸಲು. ಚರಂಡಿ ಹೂಳೆತ್ತುವುದು ಅನ್ನುವಂಥದ್ದು ಒಂದು ದೊಡ್ಡ ದಂಧೆ ಇದು. ಪಾದಚಾರಿ ಮಾರ್ಗ ನಿರ್ವಹಣೆಗೆ ಬರೋಬ್ಬರಿ 25 ಲಕ್ಷ ರೂಪಾಯಿ ಮೀಸಲಿಡ್ತೀವಿ ಅಂತ. ಮಾನ್ಸೂನ್ ಕಂಟ್ರೋಲ್ ರೂಮ್ ನಿರ್ವಹಣೆಗೆ 5 ಲಕ್ಷ ರೂಪಾಯಿ ನಿಯೋಜನೆ. ಸೊ ಇದು ಬ್ರಾಂಡ್ ಬೆಂಗಳೂರು ಬಜೆಟ್ನ ಕೆಲವು ಮುಖ್ಯಾಂಶಗಳು. ಪ್ರತಿ ವಾರ್ಡ್ ಅಭಿವೃದ್ಧಿಗೆ ಕಾಮಗಾರಿಗೆ ತಲಾ 1,25 ಲಕ್ಷ ರೂಪಾಯಿಯನ್ನು ಮೀಸಲಿಡ್ತೀವಿ ಅನ್ನುವಂಥ ಮಾತು. 225 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗೆ 450 ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ವೈಟ್ ಟ್ಯಾಪಿಂಗ್ ರಸ್ತೆಗೆ ಹಣ ಮೀಸಲು. ಆ ವೈಟ್ ಟ್ಯಾಪಿಂಗ್ ಭಗವಂತನಿಗೆ ಪ್ರೀತಿ. ಎಲ್ಲ ಕಡೆ ಹಾಕಿದರೆ ಕಿತ್ಕೊಂಡು ಹೋಗ್ತಾ ಇದೆ ವೈಟ್ ಟ್ಯಾಪಿಂಗ್. ಪಕ್ಕದಲ್ಲಿರುವಂಥ ಫುಟ್ಪಾತು ದೇವರೇ ಕಾಪಾಡಬೇಕು. ಏನಾದರೂ ಒಂಚೂರು ಯಾಮಾರು ನೀವು ಹೆಜ್ಜೆ ಇಟ್ಟಿರಿ ಅಂದರೆ ಎಲ್ಲಿ ಒಳಗಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮೇಲ್ಸೇತುವೆಗಳು, ಮೆಟ್ರೋ ಯೋಜನೆ, ಮೆಟ್ರೋ ಮತ್ತು ರಸ್ತೆ ಮೇಲ್ಸೇತುವೆಗೆ 100 ಕೋಟಿ ರೂಪಾಯಿ ಮೀಸಲು. ಬನಶಂಕರಿ ವೃತ್ತದಲ್ಲಿ ಸ್ಕೈ ವಾಕ್ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಹೇಳಲಾಗಿದೆ. ಆ ಸ್ಕೈ ವಾಕ್ ನಿರ್ಮಾಣಕ್ಕೂ ಕೂಡ ನಾವು ದುಡ್ಡು ಇಡ್ತೀವಿ ಅಂತ ಸ್ಕೈ ವಾಕ್ಗೆ 50 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. BMTC ಮೆಟ್ರೋ ಸ್ಕೈ ವಾಕ್. ಇನ್ನು ನೈರ್ಮಲ್ಯ ನಿರ್ವಹಣೆಗೆ ಸಾರ್ವಜನಿಕರ ಈ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಅಂತ. ಪೌರ ಕಾರ್ಮಿಕರ ವಿಶ್ರಾಂತಿ ತಾಣಕ್ಕೆ 10 ಕೋಟಿ ರೂಪಾಯಿ ಇಡ್ತೀವಿ ಅಂತ ಕೂಡ ಘೋಷಣೆ ಮಾಡಲಾಗಿದೆ. 11,307 ಪೌರ ಕಾರ್ಮಿಕರು ಅವರ ನೇರ ನೇಮಕಾತಿ ಮಾಡ್ತೀವಿ ಅಂತ. ಪೌರ ಕಾರ್ಮಿಕರಿಗೆ ಶರಣೆ ಸತ್ಯಕ್ಕ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ. ಶರಣೆ ಸತ್ಯಕ್ಕ ಪ್ರಶಸ್ತಿ ಜೊತೆಗೆ 50,000 ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತೀವಿ ಅಂತ BBMP ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಪರಿಸರ ಕಾಳಜಿಗೆ ಹಸಿರು ರಕ್ಷಕ ಆ್ಯಪ್. ರಸ್ತೆ ಬದಿ, ಪಾರ್ಕ್, ಕೆರೆ ಅಂಗಳದಲ್ಲಿ 2 ಲಕ್ಷ ಸಸಿ. ಇಂಥ ಸುಳ್ಳುಗಳಿದಾವಲ್ಲ, ಈ ಸಸಿ ನಡಿತೀವಿ ಅನ್ನೋದು ಹಸಿ ಸುಳ್ಳು ನೋಡಿ. ಇದು ಹೈಟೆಕ್ ಸಸ್ಯ ಕ್ಷೇತ್ರ ಬೇರೆ ಸ್ಥಾಪನೆ ಮಾಡ್ತಾರಂತೆ ದಾಸರಹಳ್ಳಿ ಮತ್ತು ಯಲಹಂಕದಲ್ಲಿ. ನೋಡೋಣ ಏನು ಮಾಡ್ತಾರೆ ಅಂತ. 14 ಕೋಟಿ ರೂಪಾಯಿ ಅನುದಾನ ಅದಕ್ಕೆ. ಒಟ್ಟು ಈ ರೀತಿ ಬನ್ನೇರುಘಟ್ಟ ಉದ್ಯಾನವನಕ್ಕೆ 1 ಕೋಟಿ ರೂಪಾಯಿ ಮೀಸಲು. ಈ ರೀತಿ ಘೋಷಣೆಗಳು ಜನಪ್ರತಿನಿಧಿಗಳು ಇಲ್ಲದಿರುವಂಥ ಬಜೆಟ್ ಇದು. ಬಜೆಟ್ ಘೋಷಣೆ ಅಧಿಕಾರಿಗಳಿಂದಲೇ ಬಜೆಟ್ ಘೋಷಣೆ. ಹೈಟೆಕ್ ಸಸ್ಯ ಕ್ಷೇತ್ರ ಸ್ಥಾಪನೆ ಅದನ್ನು ನಾವು ಹೇಳ್ತಾ ಇದ್ವಿ. ಸಸ್ಯ ಕ್ಷೇತ್ರ ಅದರಲ್ಲಿ ಏನೇನು ಪ್ರಗತಿಗಳಾಗಿದೆ, ಏನೇನು ಕ್ರಾಂತಿ ಮಾಡಿದ್ದಾರೆ ನಾವು ನೋಡಿದ್ವಿ. ಏನು ಅಂತಂದರೆ ಈ ಗ್ರೀನ್ ಸಿಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಎಲ್ಲಿ ತನಕ ಬಂದಿದೆ ಅಂತ. ಇನ್ನು ಬೆಂಗಳೂರಿನಲ್ಲಿ ಹೊಸದಾಗಿ 50 ಇಂದಿರಾ ಕ್ಯಾಂಟೀನ್ಗಳು ಬೇರೆ ಮಾಡ್ತಾರಂತೆ. ಇರೋವಂಥ ಇಂದಿರಾ ಕ್ಯಾಂಟೀನ್ಗಳಲ್ಲೇ ನೆಟ್ಟಗೆ ತಿಂಡಿ ಕೊಡೋಕ್ಕಾಗ್ತಾ ಇಲ್ಲ.